ನಮಗೆ ಚಿನ್ನ ಬೇಡ ಮನೆ ಬೇಕು. ಇದು ಬಡ ಅಮಾಯಕ ಕುಟುಂಬದ ಮಾತು. ಏನು ಲಕ್ಷಾಂತರ ಮೌಲ್ಯದ ಚಿನ್ನ ಸಿಕ್ಕರೂ ಕೂಡ ಚಿನ್ನದ ಆಸೆಗೆ ಒಳಪಟ್ಟಿಲ್ಲ, ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದೆ. ಈಗ ಆ ಅಧಿಕಾರಿ ಹೇಳಿದ್ದಕ್ಕಾಗಿ ನಾವು ನಮಗೆ ಚಿನ್ನ ಬೇಕು ಅಂತ ಹೇಳಿದ್ದೀವಿ, ಆದರೆ ನಮಗೆ ಚಿನ್ನದ ಮೇಲೆ ಆಸೆ ಇಲ್ಲ, ನಮಗೆ ಮನೆ ಕೊಟ್ಟರೆ ಸಾಕು ಅಂಥೇಳಿ ಈ ಕುಟುಂಬ ಇವತ್ತು ಹೇಳ್ತಾ ಇದೆ. ಈಗ ಈ ಒಂದು ಕಸ್ತೂರಿವ ರಿತ್ತಿ ಕುಟುಂಬ ನಮ್ಮ ಜೊತೆ ಇದ್ದದೆ, ಆ ಕುಟುಂಬದ ಜೊತೆ ನಾವು ಮಾತನಾಡೋಣ. ಅಮ್ಮ, ನಿನ್ನೆ ಹೇಳಿದ್ರಿ ನಮಗೆ ನಮ್ಮ ಬಂಗಾರ ನಮಗೆ ಬೇಕು ಅಂತೇಳಿ, ಇವತ್ತು ಬೇಡ ಅಂತಿದ್ರಿ, ಯಾಕೆ? ನಾವು ಅಲ್ರಿ ಅದನ್ನು ನಮ್ಮ ಮನೆ ನಮ್ಮ ಜಲ ಕೊಡ್ರಿ, ನಮ್ಮ ಮನೆ ಎಲ್ಲ ಜಲ ಹಿಡಿದ ಜಲ ಕೊಡ್ರಿ ನಮ್ಮನ್ನು. ಯಾವ ನೀವು ಅಲ್ಲೇ ನೀವು ನಿನ್ನೆ ಸುರೇಶ್ ರಮೇಶ್ ಅಧಿಕಾರಿ ಬಂದು ಇಂದ ನಮ್ಗೆ ಒಂಥರ ರೀ ಹಂಗಾಗಿ ನಾವು ಮಾತಂದ್ರಿ ನಾವು ಈಗ ನಿಮಗೇನು ಬಂಗಾರದ ಮೇಲೆ ಆಸೆ ಇಲ್ಲ, ನಿಮಗೆ ಮನೆ ಕೊಟ್ಟರೆ ಸಾಕು. ನಮ್ಮ ಮನೆ ನಮ್ಮ ಜಲ ನಮ್ಗೆ ಒಂದು ಏನದ ಸ್ವಲ್ಪ ಉಳಿಸ್ಕೊಡೋಣ ಅಷ್ಟೇ ರೀ. ನಮಗೆ ಬೇರೆ ಏನು ಬೇಡ ನಮ್ಗೆ. ಈಗ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೆಂಗಿದೆ ಅಮ್ಮ? ನಮ್ಮ ದುಡಿಬೇಕು ಹತ್ಲಿಕ್ಕೆ ಬಂದೀವಿ ನೋಡಿ, ದುಡಿದು ಈ ಹೊರೆ ಮಾರ್ಕೊಂಡು ನಾವು ಪರಿಸ್ಥಿತಿ ನಮ್ಮಿಂದ ರೀ. ಈಗ ನಿಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ, ಈಗ ನಿಮ್ಮ ಯಜಮಾನ್ರದ್ದು ಏನಾದರೂ ಜಮೀನು ಮತ್ತು ಬೇರೆ ಮನೆಗೇನು ಏನಿದೆಯಾ? ಏನಿಲ್ಲ ರೀ, ಅವ್ರ ಅಜ್ಜಾರ ಅದಾರ ರೀ, ಅವ್ರು ಏನು ಕೊಟ್ಟಿನ ನಾವು, ಅವ್ರು ಏನು ಕೇಳಿನ ರೀ ನಾವು. ಒಂದು ಎಕರೆ ಐತ್ರಿ ಅವ್ರು ಏನು ಕೊಟ್ಟಿನ ರೀ, ನಾವು ಏನು ಕೇಳ ಹೋಗಿಲ್ಲ ರೀ ನಾವು. ಇಲ್ಲ ಇಲ್ಲ ರೀ, ನಾವು ಇಲ್ಲಲ್ಲ ಮಳ ಏನು ನನ್ನ ಮನ ನಾವು ಮನೆ ಹೋಗಿ ಕೇಳಿದ ಕೊಟ್ಟಿನ ರೀ ಅವರು. ಅಂದ ನಾ ಸಹಾಯ ಕೊಡೋಣ ಹಾಕ್ಬಿಡ ನಮ್ಮ ನನ್ನ ಮನೆ ಓಟ್ ಕುಂತಾರೆ ಅವ್ರು. ನಾನು ದುಡಿಬೇಕು ತಿನ್ಬೇಕು ನಾವು ಹಾಕ್ರಿ ಮಾಡ್ರಿ. ಒಬ್ಬರ ಮನೆ ನೀವನ್ನ ನಾವು ಎಷ್ಟು ಪ್ರಾಕ್ರಿ ನಮಗೆ. ಅವ್ರು ನಮ್ಮಂತ ಚಲೋ ರೀ ಅವರು. ಒಂದಾರ ನೋಡ್ಕೊಂಡು ನನ್ನ ಮನ ನೋಡ್ಕೊಂಡು ರೀ ಅವ್ರು ಅಷ್ಟೇ ರೀ. ಈಗ ಅಣ್ಣತಂಬರ ತಾಯಿ ಆಸರೊಳಗಿದ್ದಿ, ತಾಯಿ ಅಮ್ಮರು ಎಲ್ಲರೂ ಆಶೀರ್ವಾದ ಅಜಿನ ರೀ ನಾನು. ಈಗ ಅವರು ಕೈ ಬಿಟ್ರಿ ಪರಿಸ್ಥಿತಿ ಇಲ್ಲ ಅನ್ನದ ರೀ ನಾನು, ನನ್ನ ಮನ ನಾನು ಅನ್ನದ ನೋಡ. ಒಟ್ಟು ಏನು ಸರ್ಕಾರ ಯಾವ ರೀತಿ ಭರವಸೆ ಕೊಟ್ರಿ? ಯಾರು ನಿಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರ ಅಧಿಕಾರಿಗಳು ಬಂದು ನಿಮಗೆ ಮನೆ ಕೊಡ್ತೀವಿ ಅಂತ ಏನಾದರೂ ನಿಮ್ಗೆ ಭರವಸೆ ಕೊಟ್ಟಿದ್ದಾರೆ? ಮಂದಿ ಅನ್ನಾರಿ ಅವರು ಜಿ ಸಿ ಆರ್ ಅವರು ಎಲ್ಲರೂ ಅನ್ನಾರ ಮಾಡ್ಕೊಟ್ಟಿವ ಅನ್ನಾರಿ ಅನ್ನಾರಿ ಅವರು ಮಾಡ್ಕೊಟ್ಟಿನ ಅನ್ನಾರಿ ಅವರು. ಒಟ್ಟು ಈಗ ಮಗ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ? ಬಾವು ಪಾಯಿನ ಶಾಲೆ, ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆ. ಈಗ ಪರಿಸ್ಥಿತಿ ಈಗ ಅವ್ನಿಗೆ ಓದಿಸೋಕೆ ಎಲ್ಲ ಭಾಳ ಕಷ್ಟ ಅದ. ಏನು ಮಾಡಿ ದುಡಿಬೇಕು, ಏನ ಮಾಡಿ ಸಾಲ ಪಾಲ ಮಾಡಿ ಓದಿಸ್ಬೇಕು ಅನ್ನೋದು, ಏನ ಮಾಡಿ ನಾವು ಮಾಡ್ಬೇಕು ಅನ್ನೋದು ಇದೆ, ಬದುಕಬೇಕು ಅನ್ನೋದು. ಅಮ್ಮ, ಈಗ ಮಗಳು ಮೊಮ್ಮಗನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ, ಈಗ ಅವ್ರಿಗೆ ಏನು ಆಶ್ರಯ ಆಗಬೇಕು? ಅದಾರಿ ಈಗ ನಾವು ಹೇಳಿದ್ದಂದ್ರೆ ಈಗ ಅವ್ರಿಗೆ ಮನೆ ಹಿಡಿದು ಮನೆ ಹಾಕಿಸಿ ಕೊಟ್ಟು ಅವರಿಬ್ಬರನ್ನು ಚೆಂದಾಗಿ ಇಡೋದು, ನಾವು ನೌಕರಿ ಕೊಡಿಸೋದು. ಭಾಳ ಗಂಭೀರ ಐತಿ ಈಗ ಅದು, ನಾವು ಅನ್ನೇನು ಹೇಳಕ್ಕಲ್ರಿ. ಈಗ ನಿನ್ನೆ ಬಂಗಾರ ಬೇಕು ಅಂತಂದ್ರಿ, ಆದ್ರೆ ಮತ್ತು ನಿಮ್ಮಂತಾರೆ ಹಿಂಗೆ ಅಂದ್ರಲ್ರಿ ನಾವು ಅವರು ಅಂದೀಗ ನಮ್ಗೆ ಅದಾದ್ರೆ ಆಗಲಿ ನಾವು ಸರ್ಕಾರಕ್ಕೆ ಮುಟ್ಟಿಸಿಬಿಟ್ಟಿವಿ. ಈ ನೀವಲ್ಲಿ ಅಂದಿಂದ ನಮಗೆ ಕೊಡ್ರಿ ಅಂದದ್ದು ಕರೆ ನಾವು. ಆದ್ರೆ ನಾವು ಒಲ್ಲೆ ಅನ್ನೋದು ಐತೆ ನಮ್ಮ ನುಡಿ, ಯಾವಾಗಲಿ ಒಲ್ಲೆ ಅಂದೀವಿ ನಾವು. ಈಗಮ್ಮ ಇವೆಲ್ಲ ಗೊಂದಲ ಆದ ನಂತರ ಈಗ ಅವ ಅಧಿಕಾರಿ ಅದು ನಿಧಿ ಅಲ್ಲ ನಿಮ್ಮ ಪೂರ್ವಜರ ಆಸ್ತಿ ಅಂತದ್ದು ಇಷ್ಟೆಲ್ಲ ಗೊಂದಲ ಆದ ನಂತರ ಯಾವ ನಿಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ನಿಮ್ಮ ಈ ಅಧಿಕಾರಿಗಳು ಬಂದು ಇವತ್ತು ಏನು ಭೇಟಿಯಾಗಿ ನಿಮ್ಗೆ ಏನು ಭರವಸೆ ಕೊಟ್ರೇನು? ಏನಿಲ್ಲ ರೀ, ನಮ್ಗೆ ಯಾರು ಅಷ್ಟ ಬಂದು ಅದು ಹೇಳಿದ್ರೆ ನಾವು ನಮಗೆ ಹಿಂಗೆ ರೀ ಹಿಂಗೆ ಯಾಕೆ ಆತ್ರಿ ಅಂದ್ರೆ ಇಲ್ರಿ ಅವ್ರು ಬಂದು ಹಿಂಗೆ ಅಂದಿದ್ದು ನಾವು ನಮಗೆ ಮಾತ್ರ ಮಾತು ಒಂದಾದ ಏನು ಸರಿಯಾರು ದಿನ ಆಗ್ಯದ ಅದ ಮಾತ ನಮ್ಮದು ಗಟ್ಟಿದೀವಿ ನಾವು ಬಂಗಾರ ಅನ್ನೋದು ನಮ್ಗೆ ಬ್ಯಾಡ್ರಿ ಅಂದೀವಿ ನಾವು. ಆಕಿಗ ಆ ಹುಡುಗ ಇಷ್ಟು ನಮಗೆ ಬಂಗಾರದ ಮೇಲೆ ಆಸೆ ಇಲ್ಲ, ಬಂಗಾರ ಬೇಡ, ನನ್ನ ಮಗಳು ಮೊಮ್ಮಗಳಿಗೆ ಮನೆ ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ದಾಳೆ. ಒಟ್ಟಾರೆಯಾಗಿ ನಾವು ಬಡತನದ ಬೆಂಕಿಯಲ್ಲಿ ನಾವು ಬೇಯ್ತಾ ಇದ್ದೀವಿ ಮಗ ಮತ್ತು ನಾನು. ಹೀಗಾಗಿ ನಮಗೆ ಸರ್ಕಾರ ಒಂದು ಮನೆ ಕೊಡಬೇಕು, ಮಗನಿಗೆ ಒಂದು ನೌಕರಿ ಕೊಡಬೇಕು, ಅಷ್ಟಾದ್ರೆ ಸಾಕು, ನಮಗೆ ಮತ್ತೇನು ಬೇಡ ಅನ್ನೋ ಮಾತು ಈ ಕುಟುಂಬ ಹೇಳ್ತಾ ಇದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.